ಒಂದು ಹೋರಾಟ ಆಗಿದೆ. ನಾವು ಬದುಕಬೇಕಾದ್ರೂ ಕೂಡ ಹೋರಾಡಬೇಕಾಗಿದೆ. ನಾವು ಮನೆಯಲ್ಲಿ ಏನಾದರೂ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಬೇಕಾದ್ರೆ ಅದರ ಬೆಲೆ ಗಗನಕ್ಕೇರಿ. ನಮ್ಮ ರಕ್ತನ ಬೆವರನ್ನ ಸುರಿಸಿ ನಾವಿವತ್ತು ಭೂಮಿಯಾಗ ದುಡಿದ್ರು ಕೂಡ ನಮ್ಮ ಬೆವರಿಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಈ ಭೂಮಿಯನ್ನು ನಂಬಿ ಬದುಕ್ತಕ್ಕಂಥ ರೈತರುಗಳು ನಾವು. ಈ ಭೂಮಿಯನ್ನ ಬಿಟ್ರೆ ನಮಗೆ ಬೇರೆ ಯಾವುದೇ ಉದ್ಯೋಗ ಇಲ್ಲ. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ 30-40 ವರ್ಷಗಳ ಕಾಲ ಸಾಗುವಳಿ ಮಾಡಿದಂತ ನಮ್ಮ ಭೂಮಿಯನ್ನ ಏಕಾಏಕಿ ಅರಣ್ಯ ಇಲಾಖೆಯವರು, ಅದು ನಮಗೆ ಸಂಬಂಧಪಟ್ಟ ಭೂಮಿ, ಆ ಭೂಮಿಯಲ್ಲಿ ನೀವು ಹೋಗಬಾರ್ದು, ಆ ಭೂಮಿಯಲ್ಲಿ ಗಂಧದ ಮರನ್ನ, ಸಾಗವಾನಿ ಮರಗಳನ್ನ, ಇನ್ನಿತರ ನೀಲಗಿರಿ ಸಸಿಗಳನ್ನ ಹಾಕಿ ನಾವು ಅರಣ್ಯ ಬೆಳೆಸ್ತು ಅಂತ ಹೇಳಿ ಇವತ್ತು ಮುಂದಾಗಿ ನಮ್ಮನ್ನ ಎಲ್ಲರ ಒಕ್ಕಲೆಬ್ಬಿಸಿ ನಮ್ಮ ಹೊಲಗಳಲ್ಲಿ ಏನ್ ಕುಂಟೆ ಅರಿಗೆ 2 ಮಡಿಕೆ ಹೊಡೆದು ನಾವು ಸಾಫ್ ಮಾಡಿಕೊಂಡು ಬಿತ್ತಾಕಿ ಸತ್ ಮಾಡಿದ್ವಿ ಅಂತ ಒಂದು ಭೂಮಿಯಲ್ಲಿ ಅವರು ಗುಂಡಿ ತೋಡಿ ಇವತ್ತು ನಮ್ಮ ಭೂಮಿಗಳನ್ನ ಹದಗೆಡಿಸಿದ್ದಾರೆ. ಒಕ್ಕಲ್ತನ ಮಾಡಕ್ ಬರಲಾರದಂತ ಒಂದು ಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆ ಸರ್ಕಾರಗಳು ರಚನೆ ಮಾಡಿದಂತ ಕಾನೂನು ಕಾಯ್ದೆಗಳೇ ಹೇಳ್ತವೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961, ಆ ಕಾಯ್ದೆ ಪ್ರಕಾರ ಯಾವುದೇ ಭೂಮಿ ಇರಲಿ ಅದು ಸಾಗುವಳಿಗೆ ಯೋಗ್ಯ ಇದ್ರೆ ಆ ಭೂಮಿಯನ್ನ ಯಾವುದೇ ರೈತ 3 ವರ್ಷ ಅಥವಾ 4 ವರ್ಷ ಸಾಗುವಳಿ ಮಾಡಿತ್ತಂದ್ರ ಆ ಭೂಮಿಗೆ ಪಟ್ಟ ಕೊಡ್ಬೇಕಂತೇಳಿ ಆ ಕಾನೂನು ಹೇಳ್ತದ. ಮತ್ತೆ ನಾವು 30 ವರ್ಷ ಆ ಭೂಮಿನ ಸಾಗುವಳಿ ಮಾಡ್ಕೊಂಡ್ ಬಂದಿವಿ, ನಮಗೆ ಪಟ್ಟ ಯಾಕೆ ಕೊಟ್ಟಿಲ್ಲ ಅಂದ್ರೆ ಕಾನೂನು ಮಾಡಿದ್ದು ಇದೇ ಸರ್ಕಾರ, ಆ ಕಾನೂನ ಮುರಿತಕ್ಕಂಥದ್ದು ಇದೇ ಸರ್ಕಾರ. ಅಂದ್ರೆ ಇವರು ಕಾನೂನು ಪರವಾಗಿ ಇರಲಾರದಂತ ಸರ್ಕಾರ, ಇವರು ಕಳ್ಳರು ಅಂತೇಳಿ, ಗಣಿಗಾರರು, ಲೂಟಿಕೋರರು ಅಂತೇಳಿ ನಾವು ಹೇಳ್ಬೇಕಾಗ್ತದ. ಒಂದ್ ಕಡೆ 3-4 ವರ್ಷ ಸಾಗುವಳಿ ಮಾಡೋರಿಗೆ ಪಟ್ಟ ಕೊಡ್ಬೇಕಂತ ಆ ಕಾನೂನು ಹೇಳಿದ್ರ, ಅದೇ ಕಾನೂನು ಇನ್ನೊಂದು ರೀತಿಯಲ್ಲಿ ಏನ್ ಹೇಳುತ್ತಂದ್ರೆ, ಯಾವನು ವಿವಿಧ ಮೂಲದಿಂದ 2 ಲಕ್ಷ ರೂಪಾಯಿ ಆದಾಯನ ಹೊಂದಿರ್ತಾನ ಅವನು ಒಂದು ತುಂಡು ಭೂಮಿಯನ್ನ ಹೊಂದೋದಕ್ಕ ಅರ್ಹನಲ್ಲ, ಆರ್ಯನಲ್ಲ ಅಂತ ಹೇಳ್ತಾ ಕಾನೂನು. ಯಾವನು 2 ಲಕ್ಷ ರೂಪಾಯಿ ಆದಾಯನ ಹೊಂದಿರ್ತಾನ ವಿವಿಧ ಮೂಲದಿಂದ, ಅವನು ವ್ಯಾಪಾರ ಮಾಡ್ತಿರ್ತಾನ, ರಾಜಕಾರಣ ಮಾಡ್ತಿರ್ತಾನ, ಗುತ್ತೇದಾರಿಕೆ ಮಾಡ್ತಿರ್ತಾನ, ಬೇರೆ ಬೇರೆ ಮೂಲದಿಂದ ಅವನಿಗೆ ಲಕ್ಷಾಂತರ ರೂಪಾಯಿ ಹಣ ಬರ್ತಿರ್ತದ. ಆ ಲಕ್ಷಾಂತರ ರೂಪಾಯಿ ಹಣ ಬಂದು ಅವನು ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ತಿರ್ತಾನ. ಅಂತ 2 ಲಕ್ಷ ರೂಪಾಯಿ ಆದಾಯ ಬರುವಂತ ವ್ಯಕ್ತಿ ಈ ಕರ್ನಾಟಕದ ಭೂಮಿಯಲ್ಲಿ ಯಾವುದೇ ಒಂದು ತುಂಡು ಭೂಮಿಯನ್ನು ಹೊಂದಬಾರದು ಅಂತೇಳಿ ಕಾನೂನು ಹೇಳ್ತದೆ. ಕರ್ನಾಟಕ ಸರ್ಕಾರ ಏನ್ ಮಾಡಕೈತದ ಅಂತೇಳಿ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಆದ್ರೆ ಕಾನೂನುಗಳು 2 ಲಕ್ಷ ಆದಾಯ ಹೊಂದಿ ಒಂದು ಭೂಮಿ ಹೊಂದಬಾರದಂತ ಕಾನೂನುಗಳು ಹೇಳಿದ್ರೆ, ಸಾವಿರ ಕೋಟಿ ಆದಾಯ ಹೊಂದಿದಂತ ಈ ಗಣಿ ಮಾಫಿಯಾಗಳು, ದೊಡ್ಡ ದೊಡ್ಡ ಜಮೀನ್ದಾರರು, ಈ ಒಂದು ಲಿಂಗಸೂರು ತಾಲೂಕಿನ ಬಸವರಾಜೇಶ್ವರಿ, ಜವಳಗೆರೆ ಅಂದ್ರೆ ಸಿನ್ನೂರು ತಾಲೂಕಿನಲ್ಲಿ ಜವಳಗೆರೆ ನಾಡಗೌಡ ಅಂತವರು, ಇನ್ನು ಅನೇಕ ರಾಜಕಾರಣಿಗಳು, ಭೂಮಾಲೀಕರು ಸಾವಿರಾರು ಎಕರೆ ಭೂಮಿನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿದ್ದಲ್ಲ, ಸರ್ಕಾರನ ಆಳ್ತಾ ಇದಾರೆ. ಅವರು ನಮ್ಮನ್ನ ಶೋಷಣೆ ಮಾಡ್ತಾರ. ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ತಾವು ಬಾಚಿಕೊಂಡು ತಮ್ಮ ಮನೆಯಿಂದ ದೊಡ್ಡದು ಮಾಡಿಕೊಳ್ತಾ ಇದಾರ. ನಾವು ಮಾತ್ರ ಶತಶತಮಾನಗಳಿಂದ ತಾತ ಮುತ್ತಜ್ಜನ ಕಾಲದಿಂದ ತುಂಡು ಭೂಮಿಯಲ್ಲಿ, ಅದಕ್ಕೂ ಪಟ್ಟ ಇರಲಾರ್ದಂತ ಭೂಮಿಯಲ್ಲಿ ವಾಸ ಮಾಡಿದ್ರು ಕೂಡ ನಮಗ ಪಟ್ಟ ಕೊಡಕ್ ತಯಾರಿಲ್ಲ. ಮತ್ತೆ ನಮ್ಮನ್ನ ಅದರಿಂದ ಒಕ್ಕಲೆ ಎನಿಸ್ತಾ ಇದಾರೆ, ಅಲ್ಲಿ ಇರಕ್ ಕೂಡ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಅರಣ್ಯ ಇಲಾಖೆ 40 ಜನರ ಮೇಲೆ ಕಂಪ್ಲೇಂಟ್ ಮಾಡಿ, ಅದಕ್ಕೆ ನಿಮ್ಮ ತಾಕತ್ತಿದ್ರೆ ನಾವೇನು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟಗಳನ್ನು ನಡೆಸಕತ್ತೀವಿ. ಈ ದೇಶದಲ್ಲಿ ಒಂದು ಕಾನೂನು ಅದ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅದ, ಕೋರ್ಟ್ ಅದ, ಕಚೇರಿ ಅದ, ಪೊಲೀಸ್ನವರು ಇದ್ದಾರೆ. ಇವೆಲ್ಲವೂ ಕೂಡ ನಾವು ಬಳಸ್ಕೊಂಡು ಬದುಕಬೇಕನ್ನೋರು. ಆದ್ರೆ ಇವೆಲ್ಲವನ್ನ ಅಕ್ರಮವಾಗಿ ನೀವು ನಮ್ಮ ಮೇಲೆ ಬಳಸೋದಾದ್ರೆ, ಹಿಂದಕ್ಕೆ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಏನು ದೊಡ್ಡ ದೊಡ್ಡ ದಂಗೆಗಳಾದವು, ಅಂತ ದಂಗೆಗಳು ಇವತ್ತು ಕೂಡ ನಡೀತಾವ ಅಂತೇಳಿ ನಾವು ಸರ್ಕಾರಕ್ಕೆ ಸವಾಲಾಗಬೇಕಾಗ್ತದ. ನಾವು ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡೋರ ವೈಟ್ ಕಾಲರ್ ಕ್ರಿಮಿನಲ್ಸ್ ಆಗ್ತಾರೆ. ಲಂಚ ತಿನ್ನೋನ್ ಆಗ್ತಾನ, ಲಂಚ ತಿನ್ನೋನ್ ಯಾವುದೇ ಅಧಿಕಾರಿ ಇದ್ರು ಅವನು ಕೂಡ ಕ್ರಿಮಿನಲ್. ನೀವು ಕ್ರಿಮಿನಲ್ಗಳು ಈ ಸರ್ಕಾರದಾಗ ಇರಬಾರ್ದು ಅನ್ನೋದೇ ನಮ್ಮ ರೈತರ ಹೋರಾಟ.
ನೀವು ಸರ್ಕಾರದಿಂದ ತೊಲಗಬೇಕು. ಈ ಒಂದು ಸರ್ಕಾರನ ನಿಜವಾದ ಭೂಹೀನರು, ನಿಜವಾದ ರೈತರು ಈ ಸರ್ಕಾರನ ಆಳುವಂತ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ತಾವ. ಆ ಕಾರಣಕ್ಕಾಗಿ ಯಡಿಯೂರಪ್ಪನಂತ ಭ್ರಷ್ಟರಿಗೆ ನಾವು ಕರೆ ಕೊಡ್ತಾ ಇದೀವಿ. ನಿಮ್ಗೆ ಬಹಳ ದಿವಸ ಉಳಿಗಾಲಿಲ್ಲ. ಅದಕ್ಕೆ ಅದೇ ರೀತಿ ಅಧಿಕಾರಿ ಶಾಹಿ ಕೂಡ ನಾವು ಕರೆ ಕೊಡ್ತಾ ಇದೀವಿ. ಕಾನೂನುಗಳು ಏನದವ, ಕಾನೂನು ಏನ್ ಹೇಳ್ತದ ಅದನ್ನ ನೀವು ಫಾಲೋಅಪ್ ಮಾಡ್ಬೇಕು. ಕಾನೂನನ್ನ ಎಲ್ಲಾದ್ರೂ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಅದಕ್ಕೂ ನಮಗೂ ಅಧಿಕಾರ ಅದ, ನಮಗೂ ಕಾನೂನುಗಳು ಗೊತ್ತದವ. ಅಪಾಂದಾಜ್ ಮಾಡಿ ಏನಾದ್ರೂ ಅಧಿಕಾರಿಗಳು ಗಾಂಡಕಲ್ ಮಾಡಿದ್ರೆ ಅಧಿಕಾರಿಗಳ ಪರಿಸ್ಥಿತಿ ಮುಂದೆ ಬಿಗಡಾಯಿಸ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ, ಈ ಸಂದರ್ಭದಲ್ಲಿ ರೈತರಿಗೆ ಹೇಳೋದಿಷ್ಟೇ, ನಾವ್ಯಾರು ಕೂಡ ಯಾವುದೇ ಸ್ವಲ್ಪ ಜನ ಇದೀವಿ ಅಂತೇಳಿ ನಾವು ಹಂಚ್ಕೊಳ್ಳೋದು ಬೇಡ. ನಾವು ಸ್ವಲ್ಪ ಜನ ಇದ್ರೂ ಕೂಡ ಬಹುದೊಡ್ಡ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಗಟ್ಟಿ ನಿರ್ಧಾರ ನಮ್ಮಲ್ಲಿ ಇರಲಿ. ಆ ಕಾರಣಕ್ಕಾಗಿ ಬಸವಣ್ಣವರು ಒಂದು ವಚನ ಹೇಳ್ತಾರ, ಕರಿಗನ ಅಂಕುಶ ಹಿರಿದೆನ್ನಬಹುದೇನಯ್ಯ, ಗಿರಿಗನ ಹಿರಿದೆಂದು ವಜ್ರ ಕಿರಿದೆನ್ನಬಹುದೇ, ತಮಂದಗನ ಹಿರಿದೆಂದು ಜ್ಯೋತಿ ಕಿರಿದೆನ್ನಬಹುದೇ ಅಂತೇಳಿ. ಇದ್ರ ಅರ್ಥ ಏನಂದ್ರ ಅಂಕುಶ ಆನೆ ದೊಡ್ಡದೈತೆ ಅಂತೇಳಿ ಅದಕ್ಕೆ ಚುಚ್ಚುವಂತ ಅಂಕುಶ ಸಣ್ಣದನಕ್ಕೆ ಬರೋದಿಲ್ಲ. ಸರ್ಕಾರ ಆನೆ ಆಗಿರ್ಬೋದು, ನಾವು ಅಂಕುಶ ಹಾಕ್ತೀವಿ ಗೊತ್ತ ನಮ್ಗ. ಗಿರಿಗನ ಹಿರಿದೆಂದು ವಜ್ರ ಕಿರಿದೆನ್ನಬಹುದೇ. ಗಿರಿ ಅಂದ್ರ ಗುಡ್ಡ, ಅದು ಬಹಳ ದೊಡ್ಡದಿರ್ಬೋದು. ಗುಡ್ಡ ಸರ್ಕಾರ ಗುಡ್ಡದಷ್ಟು ದೊಡ್ಡದಿರ್ಬೋದು. ಆದ್ರ ಅದನ್ನು ಒಡೆದಾಕಿದಕ್ಕ ನಾವು ಚಾನ ಸುತ್ತಿಗಾಗಿ ಅಂದ್ರೆ ವಜ್ರ ಆಗಿ ಬರ್ತೀವಿ, ಒಡೆದಾಕ್ತೀವಿ. ಸಾಮಾನ್ಯವಾಗಿ ಅಂದ್ರೆ ಕಾಳ ಕಗ್ಗತ್ತದ, ಆ ಕಗ್ಗತ್ತದ ಬಹಳ ಕತ್ಲೈತೆ ಅಂತೇಳಿ ನಾವು ಅದ್ರಿಕೊಳ್ಳೋದಲ್ಲ. ಒಂದು ಕಡ್ಡಿಗಿಚ್ಚಿದ್ರೆ ಕತ್ಲ ದಿಕ್ಕೆಟ್ಟು ಓಡುತ್ತೆ. ಕಡ್ಡಿಗಿಚ್ಚುವಂತ ಜ್ಞಾನ ಜ್ಯೋತಿಗಳು ಈ ಹೋರಾಟಗಾರರು, ಜ್ಞಾನ ಜ್ಯೋತಿಗಳು ಈ ರೈತರು ಅಂತೇಳಿ ಈ ಕಗ್ಗತ್ತಲ್ಲ, ಈ ಸಮಾಜದ ಕಗ್ಗತ್ತಲ್ಲ ಒಟ್ಟು ಓಡಿಸ್ತೀವಿ ಅಂತೇಳಿ ಹೇಳ್ತಾ, ಯಾವ ಕಾರಣಕ್ಕೂ ರೈತರು ಎದೆಗುಗ್ಬಾರ್ದು ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಕರ್ನಾಟಕ ರೈತ ಸಂಘ ಜಿಂದಾಬಾದ್, ರೈತ ಸಂಘ ಜಿಂದಾಬಾದ್. ಮುದುಕಪ್ಪನವರೇ ಮತ್ತು ಮಾನ್ವಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಬಾಂಧವರೇ, ಏನು ಇವತ್ತು ನಾವು ಈ ಶಾಸಕರ ಭವನದಿಂದ ಏನು ತಹಸೀಲ್ ಆಫೀಸ್ವರೆಗೆ ಈ ಮೆರವಣಿಗೆ ಮೂಲಕ ಘೋಷಣೆಗಳನ್ನು ಕೂಗುವುದರ ಮೂಲಕ ಏನು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಕೇಳಿದ್ರೆ, ನಮ್ಮ ಸಮಸ್ಯೆಗಳು ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 63 ವರ್ಷ ದಾಟಿ 64 ಆದ್ರೂ ಕೂಡ ಏನು ರೈತರಿಗೆ ಅವನು ಊರ್ತಕ್ಕಂಥ ಭೂಮಿ 63 ವರ್ಷ ಆದರೂ ಅವನಿಗೆ ಪಟ್ಟ ಕೊಟ್ಟಿಲ್ಲ. ಕೆಲವು ಹಳ್ಳಿಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ, ಕೆಲವು ಹಳ್ಳಿಗಳಲ್ಲಿ ಮನೆಗಳಿಲ್ಲ, ರಸ್ತೆಗಳಿಲ್ಲ, ಇವತ್ತಿಗೂ ಕರೆಂಟ್ ಇಲ್ಲ. ಏನು 40-50 ಸ್ವಾತಂತ್ರ್ಯದ ಪೂರ್ವದಿಂದ ಏನು ಬಡ ರೈತರು 4 ಎಕರೆ 3 ಎಕರೆ ಜಮೀನನ್ನ ಸಾಗುವಳಿ ಮಾಡಿಕೊಂಡು ತಮ್ಮ ಉಪಜೀವನವನ್ನು ಮಾಡ್ತಕ್ಕಂಥ 3-4 ಎಕರೆ ಭೂಮಿಯಲ್ಲಿ ಬದುಕ್ತಕ್ಕಂಥವರಿಗೆ ಇವತ್ತು ಈ ಸರ್ಕಾರಗಳು ಏನು ಸರ್ಕಾರಗಳಂದ್ರೆ ಮಾತೆತ್ತಿದ್ರೆ ರೈತರ ಸರ್ಕಾರ, ರೈತರ ಮಗ ನಾನು ಎಲ್ಲ ಏನು ಇಂದಿನ ಎಲ್ಲಾ ಸರ್ಕಾರಗಳು ರೈತರ ಹೆಸರು ಹೇಳಿ ರೈತರ ಮಕ್ಕಳು ಅಂತ ಹೇಳಿ ಇವನ್ ದೇವೇಗೌಡನಿಂದ ಹಿಡಿದು ಮೊನ್ನೆ ಯಡಿಯೂರಪ್ಪನ ಕೂಡ ನಾನು ರೈತರ ಮಗ, ರೈತರ ಸಲುವಾಗಿ ನಾನು ಸಹಾಯಕ್ಕೂ ಸಜ್ಜು, ರೈತರ ಸಲುವಾಗಿ ಪ್ರಾಣ ಕೊಡ್ಲಿಕ್ಕೆ ಸಜ್ಜು ಅಂತ ಹೇಳ್ತಕ್ಕಂತ ಎಲ್ಲ ಈ ರೈತ ವಿರೋಧಿ ಅಥವಾ ರೈತರ ಬೆನ್ನೆಲುಬನ್ನು ಮುರಿದು ರಾಜಕೀಯ ಮಾಡ್ತಕ್ಕಂಥ ಇವತ್ತು ಎಲ್ಲಾ ಸರ್ಕಾರಗಳನ್ನು ನೀವು ಮನಗಂಡಿದ್ದೀರಿ. ಇವತ್ತು ಅವರು ಬಾಯಿಂದ ಮಾತ್ರ ರೈತರ ಮಕ್ಕಳು, ರೈತರ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು, ರೈತರ ಹೆಣಗಳ ಮೇಲೆ ಅವರ ಅಧಿಕಾರಗಳನ್ನು ಚಲಾಯಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಏನು ಯಡಿಯೂರಪ್ಪ ನಾನು ರೈತರ ಮಗ, ರೈತರ ರಾಜ್ಯ ಆಳ್ತೀನಿ ಅಂತ ಹೇಳಿ ಹಸಿರು ಸೆಲ್ಲೆ ರೈತರ ಸಂಕೇತ ಅಂತೇಳಿ ಹೆಗಲ ಮೇಲೆ ಹಾಕೊಂಡು 1 ವರ್ಷನ ಆಗ್ಲಿಲ್ಲ ಗೊಬ್ಬರ ಸಲುವಾಗಿ ಏನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಗೊಬ್ಬರ ಶಾರ್ಟೇಜ್ ಆದಾಗ ಗೋಲಿಬಾರ್ ಮಾಡಿ ಅವರ ಹೆಣಗಳ ಮೇಲೆ ತನಿಖೆ ಆದ್ರೆ ಅವನು ರೈತನೇ ಅಲ್ಲ ಸತ್ತವನು ಅಂತ ಹೇಳ್ತಕ್ಕಂಥ ನಾಚಿಕೇಡು
ಇವತ್ತು ನಾವೆಲ್ಲ ರೈತರು ಯೋಚನೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಬೀಜಗಳು ಇವತ್ತು ರೈತರಿಗೆ ಬೀಜ ಸಿಗಲಾರ್ದಿರ್ತಕ್ಕಂಥದ್ದು, ಗೊಬ್ಬರ ಸಿಗಲಾರ್ದೆ ಇರ್ತಕ್ಕಂಥದ್ದು, ಹಳ್ಳಿಗಳಿಗೆ ನೀರು ಇರಲಾರ್ದಕ್ಕಂಥದ್ದು ನೋಡಿದ್ರೆ ನಮ್ಮನ್ನ ಆಳ್ತಕ್ಕಂಥ ಇಲ್ಲಿವರೆಗೆ ಆಳ್ತಕ್ಕಂಥವ್ರು ರೈತರು ಅಲ್ಲೇ ಅಲ್ಲ. ರೈತರ ಹೆಸರಿನಲ್ಲಿ ರೈತರು ಈ ದೇಶದಾಗ ಜಾಸ್ತಿ ಇರೋದ್ರಿಂದ ರೈತರಿಗೆ ಮಂಕು ಬೂದಿ ಮುಚ್ಚಲಿಕ್ಕೆ, ನಿಮ್ಮನ್ನ ದಾರಿ ತಪ್ಪಿಸಲಿಕ್ಕೆ, ರೈತರ ಮಗ ಅಂದ್ರೆ ಇರ್ಲಿ ಬಿಡಪ್ಪ ರೈತರ ಮಗ ಅಂತಾನ ಅಂತ ಹೇಳಿ ನಿಮ್ಮನ್ನ ಮೋಸ ಮಾಡ್ಲಿಕ್ಕೆ ಮಾಡಿದ ಕುತಂತ್ರಗಳು ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದನ್ನು ನಾವು ಮರಿಬಾರದು. ಏನಿವತ್ತು ಹೋರಾಟದ ಮೂಲಕ ಭೂಮಿಗೆ, ಸಾಗುವಳಿ ಭೂಮಿಗೆ ಪಟ್ಟ ಕೊಡ್ರಿ, ಕುಡಿಯಕ್ಕೆ ನೀರು ಕೊಡ್ರಿ, ರೇಷನ್ ಕೊಡ್ರಿ, ರೋಡ್ ಕೊಡ್ರಿ, ಕರೆಂಟ್ ಕೊಡ್ರಿ, ಮನೆಗಳಿಲ್ಲ ಬಡವ್ರಿಗೆ, ಮಳೆಗಾಲಕ್ಕೆ ಬಿದ್ದೋಗಿದ ಮನೆಗಳಿಗೆ ಇವತ್ತಿನವರೆಗೂ ನಮ್ಮ ಮನೆಗಳಿಲ್ಲ, ಮನೆಗಳು ಕೊಡ್ರಿ. ಆದರೆ ರೈತ ಬಂಧುಗಳೇ, ಇವತ್ತು ನಾನು ಇಲ್ಲಿ ನೆನಪು ಮಾಡ್ತಕ್ಕಂಥದ್ದು, ನೀವು ಆತ್ಮಾವಲೋಕನ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ಸರ್ಕಾರದಲ್ಲಿ ಒಳಗಿರ್ತಕ್ಕಂಥವ್ರು, ಈವನ್ ಅಧಿಕಾರಿಗಳು ರೈತರ ಪರವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಅಲ್ಲ. ಇವರು ಕಮಿಷನ್ ಏಜೆಂಟ್ರು. ಯಾವ ಆಫೀಸ್ಗಳಲ್ಲೇ ಇರಲಿ, ಯಾವ ಆಳುವ ವರ್ಗದ ಪ್ರತಿನಿಧಿಗಳೇ ಇರಲಿ, ಇವರು ರೈತರ ಪರವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಅಲ್ಲ. ಇವರು ಕಮಿಷನ್ ಏಜೆಂಟ್ರು. ಏನು ನೀವು ಉದಾಹರಣೆ ತಗೊಳ್ಳಿ, ಮನೆಗಳು, ಹಳ್ಳಿಗಳಲ್ಲಿ ಏನು ಮನೆಗಳು ಆಗ್ತಾವ, ಅವ್ರು ಡೈರೆಕ್ಟರ್ ರೈತರ ಗ್ರಾಮ ಸಭೆಗಳನ್ನು ನಡೆಸಿ ಹಂಚಿದ್ದು ಇದನ್ನು ನೋಡಿದ್ರೆ ಸಾಧ್ಯನೇ ಇಲ್ಲ. ಯಾವ ಮೆಂಬರ್ 5,000 4,000 ಜಮಾ ಮಾಡಿ ಒಳಗೆ ಗಪ್ಪ ಅಂತ ತಗೊಂಡು ಹೋಗಿ ಕೊಟ್ಟವನಿಗೆ ಮಾತ್ರ ಮನೆ.